ಮಿಕ್ಕಿರೋ ಅಂತ ಮಸಾಲೆಗಳನ್ನ ಎತ್ತಿಟ್ಟು ಫ್ರಿಜ್ಜಲ್ಲಿ ಫ್ರೀಸ್ ಮಾಡ್ತಾರೆ. ನೆಕ್ಸ್ಟ್ ಡೇಗೆ ಇದನ್ನು ಸುಮ್ಮನೆ ಎತ್ಕೊಂಡು ಈಸಿ ಟು ಕ್ವಿಕ್ಲಿ ಮೇಡ್. ಶುಗರ್ ಇರೋರಿಗೆ ಕೊಲೆಸ್ಟ್ರಾಲ್ ಇರೋರಿಗೆಲ್ಲನೂ ಇದು ಕರಿಬೇವಿನ ಸೊಪ್ಪು ತುಂಬ ಒಳ್ಳೇದಲ್ಲ. ನಮ್ಮ ಬೆಳ್ಳುಳ್ಳಿನ ಒಂದು ಚೂರು ಸ್ಕಿನ್ ಇಲ್ಲದೆ ಇರೋಂಗೆ ಫೀಲ್ ಮಾಡ್ಕೊಟ್ಟವ್ರು ಇವ್ರೆ. ಕಟ್ ಅಂತ ಒಂದು 15 ನಿಮಿಷಕ್ಕೆ ಆಗೋಗಿದೆ. ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್ ಅಂಡ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಲೋಡ್ಸು ಪ್ರೀತಿ. ನಮ್ಮ ಅಕ್ಕ ಕಡೆಯಿಂದಲೂ ಪ್ರೀತಿ. ಹಾಯ್ ಎವ್ರಿಬಡಿ. ಈಗ ನಾವು ಒಂದು ಕರಿಬೇವಿನ ಚಿಕನ್ ಮಾಡ್ತಾ ಇದ್ದೀವಿ. ಚಿಕನ್ ಕರಿ ಅದನ್ನು ಹೇಗೆ ಮಾಡೋದು ಅಂತೇಳಿ ಇಲ್ಲೆಲ್ಲ ಇಂಗ್ರೀಡಿಯೆಂಟನ್ನು ಇಲ್ಲಿ ಇಟ್ಟಿದ್ದೀವಿ. ಅದಕ್ಕೋಸ್ಕರ ನಮ್ಮ ಅಕ್ಕ ಬಂದಿದ್ರು, ಅವರು ಸಹ ಸ್ವಲ್ಪ ಎಲ್ಲ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವಾಗ ಕರ್ಬೇವಿನ ಸೊಪ್ಪಿನ ಚಿಕನ್ ಮಾಡ್ತಾ ಇದೀವಿ. ಬೇಸಿಕಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಏನ್ ಬೇಕು, ಸಖತ್ ಸಿಂಪಲ್ ಗ್ರೇವಿ ತರ ಸ್ಟಾರ್ಟರ್ ತರ ಅಲ್ವಾ, ಸಿಂಪಲ್ ಗ್ರೇವಿ ಚಿಕನ್ ಅದು. ಅಂಡ್ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಮ್ಮಿ, ಬೇಸಿಕ್ ಮನೇಲಿ ಇರೋ ಅಂತ ಐಟಮ್ಗಳೇ. ಏನೇನು ಯೂಸ್ ಮಾಡ್ತಾ ಇದೀವಿ ಇವಾಗ? ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು 4ರಿಂದ 5 ಈರುಳ್ಳಿ. ಈಗ ಎಷ್ಟು ಚಿಕನ್ ತಗೊಂಡಿದ್ದೀರಾ? 3/4 kg ಚಿಕನ್. ಸ್ಮಾಲ್ ಸೈಜ್ 3 ಈರುಳ್ಳಿ. ಸ್ಮಾಲ್ ಸೈಜ್ 3 ಈರುಳ್ಳಿ. ಬೆಳ್ಳುಳ್ಳಿ ಒಂದೆರಡು ದೊಡ್ಡದು 2 ಈರುಳ್ಳಿ, 1 ಇಂಚು ಶುಂಠಿ, ಒಂದು 5 ಹಸಿಮೆಣಸಿನ್ಕಾಯಿ, ಒಂದು ಪೆಪ್ಪರ್ ಕಾಯನ್ನು ಒಂದು ದೊಡ್ಡ ಸ್ಪೂನಲ್ಲಿ. ಓಕೆ. ಏನದು ಚಕ್ಕೆ ಮೆಣಸೋದು, ಒಂದು ಏಲಕ್ಕಿನ, ಒಂದು ಏಲಕ್ಕಿಕಾಯಿ, ಒಂದು ಸ್ವಲ್ಪ ಚಕ್ಕೆ, ಒಂದು 5 ಲವಂಗ. ಓಕೆ. ಮತ್ತೆ ಒಂದು ಇಡೀ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಇದೆಯಾ? ಮತ್ತೆ ಒಂದು ಇಡೀ ಅಲ್ವಾ, ಒಂದು ಇಡೀ ಕೊತ್ತಂಬರಿ ಸೊಪ್ಪು. ಯಾಕೆಂದ್ರೆ ಗ್ರೀನ್ ಗ್ರೇವಿ ಆಗತ್ತಿದು. ಸೊ ಇಲ್ಲಿ ಇದರಲ್ಲಿ ಒಂದು 3 ಚಿಕ್ಕ ಆನಿಯನ್ ಇದೆ, ಮೀಡಿಯಂ ಸೈಜ್ ಆನಿಯನ್, ತುಂಬ ಚಿಕ್ಕದೇನಿಲ್ಲ, ಮೀಡಿಯಂ ಸೈಜ್ ಆನಿಯನ್ ಇದೆ. 2 ಫುಲ್ ರೌಂಡ್ ಬೆಳ್ಳುಳ್ಳಿ ಬರುತ್ತೆ, ಫುಲ್ ಪೀಲ್ ಮಾಡ್ಕೊಂಡಿದ್ದಾರೆ ಆಯಿತಾ, ಸ್ಕಿನ್ ಒಂಚೂರು ಇರಲ್ಲ. ಆ್ಯಂಡ್ ದೆನ್ ಇಷ್ಟು ಶುಂಠಿ ಇದೆ. 3 ಮೆಣಸಿನ್ಕಾಯಿ ಹಾಕಿದೀವಿ ಅಲ್ವಾ? ನಾವು 5. ನಾವು ಮೈಲ್ಡ್ ಖಾರ ತಿನ್ನೋದು, ನೀವು ಇನ್ನೂ ಜಾಸ್ತಿ ಖಾರ ತಿಂತಾರೆ ಸ್ವಲ್ಪ ಜಾಸ್ತಿ ಹಾಕೊಬೋದು. ಆ್ಯಂಡ್ ಒಂದಿಷ್ಟು ಪೆಪ್ಪರ್ ಹಾಕಿದ್ದಾರೆ, ಪೆಪ್ಪರ್ ಕಾರ್ನ್ಸು. ಓಕೆನಾ? ಆ್ಯಂಡ್ ದೆನ್ ಕಮ್ಸ್ ಇದು ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ, 1 ಟೊಮ್ಯಾಟೊ, ಆ್ಯಂಡ್ ಒಂದು ಇಡೀ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಒಂದು ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಜಾರ್ಗೆ ಹಾಕೊಳ್ಳೋದಾ? ಇಲ್ಲ, ಇದೆಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಬೇಕಾ ಪ್ಯಾನ್ಗೆ? ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಒಂಚೂರು ಆಯಿಲ್ ಹಾಕೊಂಡಿದ್ದೀರಲ್ಲ? ಹೌದು. ಓಕೆ. ಆಯಿಲ್ ಹಾಕೊಂಡಿರೋ ಪ್ಯಾನ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಹಾಕೊಂಡ್ಬಿಡೋದಾ? ಹೌದು. ಬಿಸಿ ಆಗಬೇಕಾಗಿತ್ತಲ್ಲ? ಆಗುತ್ತದೆ, ಅದು ಕರೆಂಟ್ ಅಂತಲ್ಲ ಸ್ಟವ್ ಇದು, ಸೊ ಫಾಸ್ಟಾಗಿ ಆಗುತ್ತೆ. ಅದು ಇಡ್ತಾ ಇದ್ದಂಗೆ ಅದು ಇದಾಗುತ್ತೆ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಹಾಕೊಬೇಕು. ಶುಂಠಿ ಶುಂಠಿ ಹಾಕೋದಲ್ವಾ? ಅಷ್ಟಿಂದ ಅದೊಂದು ಸ್ವಲ್ಪ ಶುಂಠಿ ಅಲ್ಲೇ ಕಟ್ ಮಾಡ್ಕೊಂಡು ನನಗೆ ಡೈರೆಕ್ಟಾಗಿ ಹಾಕೋಬಿಡ್ತೀರಲ್ಲ ಟಕ ಅಂತ. ಇದನ್ನು ಆಡಿಸ್ಬಿಟ್ಟು ಚಿಕನ್ನ ಕುಡಿದ್ಬಿಟ್ರೆ ಮುಗಿ ಹೋಗುತ್ತಲ್ಲ ಆಲ್ಮೋಸ್ಟ್. ಚಿಕನ್ನ ಒಗ್ಗರಣೆಗೆ ಹಾಕ್ಬಿಡೋದು. ಇದೆ ಸ್ವಲ್ಪ ಗಮ್ಮ ಅಂತ ಇದಾದರೆ ಸ್ಮೆಲ್ ಬರುತ್ತಂತ. ಗಮ್ಮ ಅಂತ ಬರಬೇಕು. ಹೌದು, ಕರಿಬೇವು ಒಂದು ಹಸಿ ಸ್ಮೆಲ್ಲು ಹೋಗಬೇಕು ಅವಾಗ. ಮೇಯ್ನ್ ಅದೇ ತಾನೀಗ, ಅದಕ್ಕೆ ಹುರ್ಕೊಳ್ತಾ ಇದ್ದಾರೆ. ಕೊತ್ತಂಬರಿನ ಇದು ಮಾಡ್ಕೊಳ್ಳಲ್ವಾ, ಫ್ರೈ ಮಾಡಲ್ವಾ? ಅದೇನು ಅವಶ್ಯಕತೆ ಇಲ್ಲ, ಲಾಸ್ಟ್ ಹಾಕೊಂಡ್ಬಿಟ್ರೆ ಸಾಕು. ಟೊಮೆಟೊನ ಫ್ರೈ ಮಾಡ್ಬಿಡ್ತೀರಾ? ಯಾಕೆಂದರೆ ಈ ಹಸಿ ವಾಸನೆ ಬರುವಂಥದ್ದೆಲ್ಲಂದರೆ ನಮ್ಮ ಬ್ಯಾಚುಲರ್ ಸ್ಟೈಲ್ ಇಂಡಕ್ಷನ್ ಸ್ಟವ್ ಅಡುಗೆ. ಗ್ಯಾಸ್ ಸ್ಟವ್ ಇದು ಹೊರಗಡೆ ಎಲ್ಲ. ಹೌದು, ಅದು ಇದೊಂಥರ ಚೆನ್ನಾಗೈತೆ. ಇರುತ್ತೆ ಕಿಚನ್ ಒಳಗಡೆ ಎಲ್ಲ ಇದಾದಂಗೆ ಆಗುತ್ತೆ. ಟೊಮೆಟೊ ಕಟ್ ಮಾಡಿ ಹಾಕೋತಾ ಇದ್ದೀವಿ. ಗ್ಯಾಪಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಇದು ನಮ್ಮ ಇನ್ನೊಂದು ಅತ್ತೆ, ನಮ್ಮ ಅಪ್ಪಂದ ಇನ್ನೊಂದು ಅಕ್ಕ ಅಲ್ವಾ? ದೊಡ್ಡ ಅಲ್ಲಿ ಕ್ಯಾಮ್ರಾ ನೀವು ಹಾಯಗುರು. ನಮ್ಮ ಬೆಳ್ಳುಳ್ಳಿನ ಒಂದು ಚೂರು ಸ್ಕಿನ್ ಇಲ್ದೇ ಇರೋಂಗೆ ಫೀಲ್ ಮಾಡ್ಕೊಟ್ಟವ್ರು ಇವ್ರೆ, ಬಿಹೈಂಡ್ ದ ಸ್ಕ್ರೀನ್ಸ್ ಹ್ಯಾಂಡ್ಸ್ ಆಯ್ತಾ? ಅದೇ ಚೆನ್ನಾಗಿ ಅನ್ಸ್ತಾ ಇದ್ದ ಅಡುಗೆ ಮಾಡ್ತಿರೋದಲ್ಲ ಹಿಂಗೆ ಹಾಲಲ್ಲಿ ಕೂತ್ಕೊಂಡು.
ಹಾಕೊಂಡ್ಬಿಡೋಣ. ಇನ್ನು ಅಷ್ಟನಾ? ಫುಲ್ ಆಗೋಗಿದೆ, ಘಮ ಘಮ ಅಂತ ಇದೆ ಆಯಿತಾ. ಹಿಂಗೆ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಕಲರ್ ಬಂದ್ಬಿಟ್ಟು ಒಂದು ಲೆವೆಲಲ್ಲೆಲ್ಲ ಬೆಂದು ಹಸಿ ವಾಸನೆ ತರಕಾರಿದೆಲ್ಲ ಹೋಗ್ಬಿಟ್ರೆ ಮುಗೀತು ಅದ್ರ ಕತೆ. ಇಷ್ಟೇ. ಇದನ್ನ ತಗೊಂಡು ಏನು ಮಾಡೋದು, ಒಂಚೂರು ಆರದ್ಮೇಲೆ ಇಕ್ಕಿ ಹಾಕೊಳ್ಳೋದಾ? ಒಂದು 2 ನಿಮಿಷ ಒಂದಿರೋದು ಬಿಸಿ ಹೋಗಲಿ, ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋಣ. ಅದಾದಮೇಲೆ ಅದನ್ನು ಇವಾಗ ಚಿಕನ್ ಹಾಕೊಂಡು ಅದು ಇದಾಗಷ್ಟಲ್ಲಿ ಇದು ಆರಷ್ಟು ಚಿಕನ್ ಹಾಕೊಂಡ್ಬಿಡ್ಬೋದಲ್ವಾ? ಚಿಕನ್ ಬೇಯ್ತಾ ಇರುತ್ತೆ ಒಂದು ಕಡೆ. ಹೌದು. ಇದು ಕುಕಿಂಗ್ ಆಯಿಲ್ ಹಾಕ್ತೀನಿ. ಸೊ ಕುಕಿಂಗ್ ಆಯಿಲ್ ಹಾಕ್ತಾ ಇದ್ದೀವಿ ಚಿಕನ್ಗೆ. ಹಾಕೋತೆ ಆಯಿಲ್ ಜಾಸ್ತಿ ಸ್ವಲ್ಪ ಇದಕ್ಕೆಲ್ಲ ಒಂಚೂರು ಟೇಸ್ಟ್ ಫಾರ್ ಅಂತ ಹಾಕೊಂಡು ಆಯಿಲ್. ಇವಾಗ 3/4 kg ಚಿಕನ್ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಏನಾಗ್ತಿರೋದು? ಸ್ವಲ್ಪ ಅರಿಶಿನ ಪುಡಿ. ಹಾಂ, ಈಗ ಅದನ್ನೇ ಸಫಲ್ ಮಾಡೋಣ, ಮಿಕ್ಸ್ ಮಾಡೋದಾ? ಫ್ರೈ ಮಾಡೋದಾ? ಈಗ ಗೋಡೆಗಾಗಲ್ವಾ? ಹಾಂ ಎಣ್ಣೆ ಗೋಡೆಗಾಗಲ್ಲ. ಅದಕ್ಕೆ ಮುಂದೆ ಬೆಳಗ್ಗೆ ಗೊತ್ತಾಗಿಲ್ಲ, ದೋಸೆ ಅಲ್ವಾ? ಆಯ್ತಲ್ವಾ? ಆಗಲಿ ಆಗಲಿ. ಅಷ್ಟರಲ್ಲಿ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಬಿಸಿಲಿಗೆ ಆಡ್ಕೊಂಬರದ. ಹೌದು. ಟ್ರಾನ್ಸ್ಫರ್ ಮಾಡ್ಬಿಡ್ಲಾ? ಇನ್ನೂ ಬಿಸಿ ಇದೆ ನೀರು. ಇರಲಿ ಏನಾಗಲ್ಲ. ಇದು ಹಾಕ್ಬಿಡ್ಲಾ? ಹ್ಞೂ. ನೀರೆಲ್ಲ ತುಂಬಿದಲ್ಲ, ಚೆನ್ನಾಗಿ ಫ್ರೈ ಇದೆ. ಇವಾಗ ಮಸಾಲೆ ಆಡಿಸ್ಕೊ ಬಂದಿದ್ದೀವಿ. ಇದಿದೆ ಫುಲ್ ನುಣ್ಣಗೆ ಆಡಿಸ್ಬೇಕಲ್ವಾ? ಹೌದೌದು. ಪೂರ್ತಿ ನುಣ್ಣಗೆ ಆಡ್ಸಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ನೀರು ಬೇಕಾ? ಇದಾಗ್ಬಿಡುತ್ತೆ. ಕಾಯಿಗೆ ಏನು ಹಾಕಿಲ್ಲ ಅಲ್ವಾ? ಅದನ್ನೇ ಹೇಳಿದ್ನಲ್ಲ, ಈಗ ಪ್ರೋಟೀನು ಇರಬೇಕು, ಜೊತೆಗೆ ಕೊಲೆಸ್ಟ್ರಾಲ್ ಇರೋರಿಗೆಲ್ಲನೂ ಇದು ಕರಿಬೇವಿನ ಸೊಪ್ಪು ತುಂಬ ಒಳ್ಳೇದಲ್ಲ. ಶುಗರ್ ಇರೋರಿಗೆ, ವೆಯ್ಟ್ ರಿಡಕ್ಷನ್ಗೆ ಎಲ್ಲದಕ್ಕೂ ಒಳ್ಳೇದಿದೆ. ಹಾಗಾಗಿ ಇದಕ್ಕೆ ತೆಂಗಿನಕಾಯಿ ಇಲ್ಲ, ಏನು ಎಕ್ಸ್ಟ್ರಾ ಫ್ಯಾಟ್ ಏನು ಆ್ಯಡ್ ಏನಿಲ್ಲ. ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಚೆನ್ನಾಗಿ, ಅಷ್ಟೇ ಸಾಕಾಗುತ್ತಷ್ಟು. ಇನ್ನೊಂದು, ನಮ್ಮ ಅತ್ತೆ ಈ ಥರ ಎಕ್ಸ್ಟ್ರಾ ಮಿಕ್ಕಿರೋ ಅಂಥ ಮಸಾಲೆಗಳನ್ನ ಎತ್ತಿಟ್ಟು ಫ್ರಿಜ್ಜಲ್ಲಿ ಫ್ರೀಸ್ ಮಾಡ್ತಾರೆ. ನೆಕ್ಸ್ಟ್ ಡೇಗೆ ಇದನ್ನು ಸುಮ್ಮನೆ ಎತ್ಕೊಂಡು ಈಸಿ ಟು ಕ್ವಿಕ್ಲಿ ಮೇಡ್ ವಿತೌಟ್ ಪ್ರಿಸರ್ವೇಟಿವ್ಸ್ ಮಾಡ್ಕೋಬೋದು. ಹೌದು. ಈಗ ಇದನ್ನ ಬೇಯಕ್ಕೆ ಚೆನ್ನಾಗಿ ಬಿಡ್ಬೇಕಲ್ವಾ? ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹುರಿದಿರ್ತೀವಿ ಆ್ಯಕ್ಚುಲಿ. ಇನ್ನೊಂದು ಸ್ವಲ್ಪ ಅದು ಗಮ್ ಅಂದ ತಕ್ಷಣನೇ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ರೆ ಈಗ ಲಿಡ್ ಕ್ಲೋಸ್ ಮಾಡಿ ಬೇಯ್ತಾ ಇರಲಿಲ್ಲ. ಹ್ಞೂ. ಇವಾಗ ನೋಡಿ ಏನು ಸಖತ್ತಾಗಿ ಆಗಿದೆ ಗ್ರೇವಿ ಅಂತ. ಘಮ ಘಮ ಅಂತ ಇದೆ. ತಟ್ ಅಂತ ಒಂದು 15 ನಿಮಿಷಕ್ಕೆ ಆಗೋಗಿದೆ ಗ್ರೇವಿ. ಝೂಮಲ್ಲಿ ತೋರಿಸೋದ ಗ್ರೇವಿನ. ಎಷ್ಟು ಚೆನ್ನಾಗಿದೆ. ಕಲರ್ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ. ಕರಿ ಲೀವ್ ಕರಿ ಆಯ್ತಾ. ಈ ಥರ ಮನೇಲಿ ಯಾರು ಹೆಲ್ದಿ ಮಾಡ್ಕೊಡಕ್ಕೆ ಆಲ್ ಟೈಮ್ ಇಟ್ಬಿಟ್ರೆ ಎಲ್ಲರೂ ಈಸಿಯಾಗಿ ಡಯಟ್ ಮಾಡ್ಬೋದು, ಸಣ್ಣ ಆಗ್ಬಿಡ್ಬೋದು. ಇದಕ್ಕೇನು ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ತೀವಾ? ಗಾರ್ನಿಷ್ ಮಾಡ್ಬೋದು. ಅವಶ್ಯಕತೆ ಇಲ್ವಾ? ಇವಾಗ ಹಾಕಿರ್ತೀವಿ ಒಂದು ಇಡೀ ಅದರಲ್ಲೇ ಹಾಕ್ಬಿಟ್ಟಿದೀವಲ್ಲ, ಬೇಕು ಅಂದ್ರೆ ನಮ್ಮ ಒಂದು ಇದಕ್ಕೆ ಗಾರ್ನಿಷ್ ಇಲ್ಲ. ಓಕೆ, ಮಾಡ್ಕೊಳ್ಳೋಣ. ಇದನ್ನ ಇವಾಗ ನಾವು ಯಾವ್ದ್ರ ಜೊತೆ ಪೇರ್ ಮಾಡ್ತಿರೋದು? ಇದನ್ನ ಗೀ ರೈಸ್ ಜೊತೆ ಅಲ್ವಾ? ಗೀ ರೈಸ್ ಆಲ್ರೆಡಿ ರೆಡಿ ಇದೆ. ಸೊ ಅದನ್ನು ತಗೊಬಂದು ಒಟ್ಟಿಗೆ ಬ್ಯಾಟಿಂಗ್ ಮಾಡೋದು ಫುಲ್ಲು. ಇಷ್ಟೇ ಅಲ್ವಾ? ಎಲ್ಲರಿಗೂ ಹೊಟ್ಟೆ ಹಸಿತೈತೆ. ಅದು ವಾಸನೆಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ತನಕ ಹೊಟ್ಟೆ ಸುಮ್ಮನೆ ಇತ್ತು. ಗೀ ರೈಸ್ ಇಲ್ಲಿ ನೋಡಿ, ಗೀ ರೈಸ್ ಫ್ರೆಶ್ಲಿ ಪ್ರಿಪೇರ್ಡ್. ಪುದೀನಾ ಗೀ ರೈಸ್ ಆಯಿತಾ. ಈ ರೆಸಿಪೀಸ್ ಎಲ್ಲ ನನಗೆ ಬರಲ್ಲ, ಅದಕ್ಕೆ ಕಲ್ತ್ಕೊಂಡು ನಿಮ್ಗೆ ತೋರಿಸ್ತೀನಿ. ಎಲ್ಲನೂ ಒಂದೇ ಬ್ಲಾಗಲ್ಲಿ ತೋರ್ಸೋಕೆ ಹೋದ್ರೆ ನಾವು ಹುಚ್ಚಾಗ್ಬಿಡ್ತೀವಿ. ರೆಡಿ ಮಾಡ್ಕೊಳ್ಳೋ ಅಷ್ಟೇ. ಅದಕ್ಕೆ ಇವರು ಇಮ್ಮಿಡಿಯೇಟಾಗಿ 5 ನಿಮಿಷಕ್ಕೆ ಪಟ ಅಂತ ಬೇಯಿಸ್ಬಿಟ್ರೆ ಇವಳು ಹಿಡ್ಕೊಂಡ್ರೆ ನಾಳೆ ತನಕ ಊಟ ಹಾಕಲ್ಲ ಅಂತ. ಆಯಿತಾ? ಅದನ್ನ ರೆಸಿಪಿ ಕಲ್ತ್ಕೊಬಂದು ನಾನು ಬೇರೆ ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಗೀ ರೈಸು ಮತ್ತೆ ಕರಿ ಲೀಫ್ ಚಿಕನ್ ಕರಿ ರೈಮಿಂಗ್ ಆಗೋಯ್ತು ಇದು. ಆಯ್ತಾ? ಇವಾಗ ನೋಡಿ ಆಯಿಲ್ ಬಂದಿದೆ, ಆಯ್ತಾ? ನೀಟಾಗಿ ಎಣ್ಣೆ ಬಿಡ್ಕೊಂಡಿದೆ ಸೈಡಲ್ಲೆಲ್ಲ ನಮ್ಮ ಚಿಕನ್ನು. ಸೊ ಇವಾಗ ಸಖತ್ತಾಗಿ ಬಂದ್ರೆ ಈಗ ಆಫ್ ಆಯಿತು. ಇವಾಗ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಸರ್ವ್ ಮಾಡ್ಕೊಂಡು. ಮತ್ತೆ ಹೆವಿ ಗಾರ್ನಿಷಿಂಗ್ ಎಲ್ಲ ಮಾಡ್ತಾವ್ರೆ. ನಾನೇ ನನ್ನ ಬ್ಲಾಗ್ಸಲ್ಲಿ ನಾನು ಇಷ್ಟೆಲ್ಲ ಗಾರ್ನಿಷಿಂಗ್ ಮಾಡಿಲ್ಲ. ಫುಲ್ ಗಾರ್ನಿಷಿಂಗ್ ಮಾಡ್ತಾವ್ರೆ. ಅವ್ರು ಫುಲ್ ಪ್ಯಾಷನೇಟ್ ಈ ಥರ ಎಲ್ಲ ಕ್ರಿಯೇಟಿವ್ ವರ್ಕಲ್ಲಿ. ಸೊ ಅದೆಲ್ಲ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರೆಸೆಂಟೇಷನ್ ತರೋದನ್ನ ನಿಜ ಅಲ್ವಾ? ಹೌದು, ನಿಜ.
ಆ ಪ್ರೆಸೆಂಟೇಷನ್ ಚೆನ್ನಾಗಿದ್ದಾಗ ತಿನ್ನೋರಿಗೂ ಚೆನ್ನಾಗಿ ಅನ್ಸುತ್ತೆ ಅನ್ಸುತ್ತೆ. ಹಂಗೆ ಸೊ ಫುಲ್ ಪ್ಲೇಟ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವೆಜಿಟೇಬಲ್ಸು ಸೌತೆಕಾಯಿ ಕ್ಯಾರೆಟ್ ಹಾಕ್ಬಿಟ್ಟಾರೆ ನಮ್ಮ ಫೈಬರ್ ರಿಕ್ವೈರ್ಮೆಂಟ್ಗೆ. ಇವಾಗ ನಂಗೆ ಲಿವರ್ ಪೀಸ್ ಬೇಡ, ನಂಗೆ ನಾರ್ಮಲ್ ಚಿಕನ್ ಪೀಸ್. ನಿಮ್ಗೆ ಯಾವ್ದು ಬೇಕು ನೋಡಿ ಹಾಕ್ಕೊಳ್ಳಿ. ಸಾಕು 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 ಸಾಕು, ಪೀಸ್ ಬೇಡ, ಗ್ರೇವಿ ಸಾಕು. ಡನ್. ಸೊ ರೆಡಿಯಾಗಿದೆ ನಮ್ಮ ಪ್ಲೇಟು. ಅಮ್ಮ ಥ್ಯಾಂಕ್ ಯು. ಸೊ ಇದು ನಮ್ಮ ಅತ್ತೆ ಕೈ ರುಚಿ. ಇನ್ನೂ ಟೇಸ್ಟ್ ಮಾಡಿಲ್ಲ, ಇವಾಗ ಮಾಡ್ತೀನಿ. ಸಾಲಡ್ ವಿತ್ ಸಾಲಡ್, ಕರೆಕ್ಟ್. ಅವ್ರ ಖುಷಿ ನೋಡಿ. ಟೇಸ್ಟ್ ನೋಡೋದ ಫಸ್ಟು, ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳ್ಬೇಕು, ರೇಟಿಂಗ್ ಕೊಡೋದು. ನೀನು ಯಾವಾಗಲೂ ಮಾಡ್ತಾ ಇರ್ತೀಯಲ್ಲ ಅಂತ. ಅದಕ್ಕೆ ನನ್ನ ಕೈಯಿಂದ ರುಚಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿದೆಯಾ? ನಿಮ್ಮ ಕೈ ರುಚಿನ ಯಾರು ಬೀಟ್ ಮಾಡೋಕ್ಕಾಗತ್ತಾ? ಹೇಳಕ್ಕಾಗಲ್ಲ. ಇದೆಲ್ಲ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡೋದೆಲ್ಲ ನಾವೆಲ್ಲ ಬೀಟ್ ಮಾಡೋಕ್ಕಾಗಲ್ಲ. ಸುಡುತ್ತಾ ಇದೆ. ಹೇಗಿದೆ ಅಂತ ಸಖತ್ತಾಗಿದೆ. ಕರ್ಬೇವಿನ ಸೊಪ್ಪಿಂದು ಇವಾಗ ಎಲ್ಲಾಗಲಿ ನಮ್ಗೆ ಹೇಳೋದು, ನಮಗೆ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ, ಶುಗರ್ ಇರೋವು ಅಚ್ಚುಕಟ್ಟಾಗಿ ಚೆನ್ನಾಗಿ ತಿನ್ಬೋದು. ಚಿಕನ್ ಇದರಲ್ಲಿ ಪ್ರೋಟೀನು ಸಿಕ್ಕತ್ತೆ. ವಿತ್ ಸಲಾಡ್ ಜೊತೆಲಿ ತಿನ್ನುವಾಗ ಅದು ಇದಾಗುತ್ತೆ. ಇದು ಪುದೀನಾ ರೈಸು, ಅದು ನಮ್ಗೇನು ಹೆವಿ ಅನ್ಸಲ್ಲ ಅಲ್ವಾ? ಆ್ಯಕ್ಚುಲಿ ಈ ಗ್ರೇವಿನ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೆ, ನಂಗೆ ಬಿರಿಯಾನಿ ಫ್ಲೇವರ್ ಅನ್ಸುತ್ತೆ. ಬಿರಿಯಾನಿ ಫ್ಲೇವರೇ ಬರ್ತಾ ಇದ್ದು ನನಗೆ. ಇದು ಪುದೀನ ರೈಸು ಸಪ್ರೇಟ್ ಇದಂತ ಅನಿಸ್ತಾನೆ ಇಲ್ಲ. ಮಿಕ್ಸ್ ಮಾಡ್ಕೊಂಡಿದ್ದರೆ ನನಗೆ ಒಳ್ಳೆ ಬಿರಿಯಾನಿ ತಿಂದಿರಂಗೆ. ಬಿರಿಯಾನಿ ತುಂಬ ಚೆನ್ನಾಗಿದೆ, ಅಷ್ಟು ಸಖತ್ತಾಗಿದೆ. ಅದಕ್ಕೆ ಕೋಕೋನಟ್ ಇಲ್ಲ, ಮತ್ತೆ ಎಂಥದ್ದು ಏನು ಎಕ್ಸ್ಟ್ರಾ ಇಲ್ಲ. ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು. ಹಿಂಗೆ ಇಟ್ಕೊಂಡು ನಾನು ತಿಂತಾನೆ ಇಟ್ಕೊಂಡು ರುಬ್ಬಿ ಮಾಡಿ ಏನು ಬೇಕಿಲ್ಲ. ನೀವು ಹಾಕೊಂಬಿಡಿ, ನೀವು ಹಾಕೊಂಬಿಡಿ, ನಾನು ತಿಂತಾನೆ ಇರ್ತೀನಿ, ಮುಗಿಸೇ ಬಿಡ್ತೀನಿ ಹಿಂಗೆ ಮಾತಾಡ್ತಾ. ಅಷ್ಟು ಚೆನ್ನಾಗಿದೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ವೆರಿ ಹೆಲ್ದಿ, ಈಸಿ, ಸಿಂಪಲ್ ವೇಲ್ ಮಾಡ್ತಾ ಇರೋದು. ಸೊ ನೀವು ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ದೆನ್ ಟೇಕ್ ಕೇರ್, ಬಾಯ್.